ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋ ಮಾಡ್ತಿರೋದು ಯಾವುದ್ರ ಬಗ್ಗೆ ಅಂದರೆ, ನಾವು ರೀಸೆಂಟಾಗಿ ಮುರುಡೇಶ್ವರಕ್ಕೆ ಹೋಗಿದ್ವಿ. ಅದು 2 ವೀಲರ್ ಒಳಗೆ. ನಾವು ಏನಕ್ಕೆ ಹೋಗಿದ್ವಿ ಅಂದರೆ ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಹೋಗಿದ್ವಿ. ಸ್ಕೂಬಾ ಡೈವಿಂಗ್ ಇತ್ತೀಚೆಗೆ ಅಂಕರು ಭಾಳ ಟ್ರೆಂಡ್ ಆಗಿಬಿಟ್ಟೈತಿ. ಸೊ ನಾವು ಎಲ್ಲ ರೀಲ್ಸ್ ಒಳಗೆ ವಿಡಿಯೋದೊಳಗೆಲ್ಲ ನೋಡಿ ನಮಗೂ ಮಾಡ್ಬೇಕಂತಂದು ಸ್ಕೂಬಾ ಡೈವಿಂಗ್ ಮಾಡ್ಬೇಕಂತ ನನಗೆ ಭಾಳ ಆಸೆ ಇತ್ತು. ಸೊ ನಾವು ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡ್ವಿ. ನಾವು ಬುಕ್ಕಿಂಗ್ ಮಾಡಿದ್ದು ಸ್ಕೂಬಾ ಗುರು ಅಂತ ಅವ್ರ ಹತ್ರ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ದು. ಆಮೇಲೆ ನಮಗೆ ಎಷ್ಟಕ್ಕೆ ಸಿಕ್ತಂದ್ರೆ 2,500 ರೂಪಾಯಿಗೆ ನಾವು ಬುಕ್ಕಿಂಗ್ ಮಾಡಿದ್ದು. ಬೇರೆ ಕಡೆ ಎಲ್ಲ 3,000 3,500. ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ಮಾಡ್ತೀರಂದ್ರೆ 3,500 ರೂಪಾಯಿ ಹೇಳ್ತಾರೆ ನಿಮ್ಗೆ. ಸೊ ನಾವು ಇಲ್ಲಿಂದ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಕ್ಕಾಗಿ ನಮ್ಗೆ 2,500 ರೂಪಾಯಿಗೆ ಸಿಕ್ತು. ಸೊ ನಾವು ಮುರುಡೇಶ್ವರಕ್ಕೆ ಹೋಗಿದ್ದೆ. ನಮ್ದು ಇಂಟೆನ್ಷನ್ ಸ್ಕೂಬಾ ಡೈವಿಂಗ್ ಮಾಡ್ಬೇಕು ಅನ್ನೋದು ಮೇನ್. ಸೊ ನಾವು ದಾರಿ ಮಧ್ಯದೊಳಗೆ ಹೋಗ್ಬೇಕಂತಂದ್ರೆ ಸಿರ್ಸಿಗೆ ಹೋಗ್ಬಿಟ್ಟು ಸಿರ್ಸಿ ಮಾರಿಕಾಂಬ ಜಾತ್ರೆ ಇತ್ತಲ್ಲ, ಅದನ್ನ ನೋಡ್ಕೊಂಡು ಹೋಗ್ಬೇಕಂತಂದು ಹೋದ್ವಿ. ಸೊ ನಾವು ಯಲ್ಲಾಪುರಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಸಿರ್ಸಿ ಹೆಸರು ನೋಡ್ಬಿಟ್ಟು ನಮ್ದು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನೀವು ಬೆಳಗ್ಗಿನ ಜಾವ 7:30 8 ಗಂಟೆಗೆ ಬಿಟ್ರೆ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಮುರುಡೇಶ್ವರ ತಲುಪಿರ್ತೀರಿ. ನೀವು 1 ಡೇದೊಳಗೆ ಮಾಡ್ಕೊಂಬರ್ಬೇಕಂತ ಅನ್ನೋ ಹಂಗಿದ್ರೆ, ಯಾಕಂದ್ರೆ ನೀವು ಅಷ್ಟೊತ್ತಿಗೆ ಹೋಗಿ ಈವ್ನಿಂಗ್ ಅಷ್ಟೊತ್ತಿಗೆ ಬೀಚು ಮತ್ತು ದೇವಸ್ಥಾನ ಅದೆಲ್ಲ ಅಡ್ಡಾಡ್ಕೊಂಡು ಅವತ್ತೊಂದಿನ ರೆಸ್ಟ್ ಮಾಡಿ ನೀವು ಮಾರ್ನಿಂಗ್ ಟೈಮ್ದೊಳಗೆ ಬುಕ್ ಮಾಡಿಕೊಂಡು ನೀವು ಸ್ಕೂಬಾ ಮಾಡ್ಕೊಂಡು ಆರಾಮ್ಸೆ ಮಾರನೇ ದಿನ ಅಂದರೆ ನೀವು ಬಂದುಬಿಡ್ಬೋದು. ಇಲ್ಲ ನೀವು 2 ದಿನ ಆದರೂ ಸ್ಟೇ ಮಾಡ್ತೀರನ್ನಂಗಿದ್ರೆ ಮಾಡ್ಬೋದು. ಸೊ ನಾವು 2 ಡೇಸ್ ಸ್ಟೇ ಮಾಡಿದ್ವಿ. ನಮ್ಗೆ ಆಮೇಲೆ ನಿಮ್ಗೆ ಅಲ್ಲಿ ಹೋದ ತಕ್ಷಣನ ರೂಮ್ ಹೆಂಗೆ ತೊಗೊಳ್ಳೋದು, ಹೆಂಗೆ ರೆಂಟ್ ಕೊಡೋದು ಅದೆಲ್ಲ ಯಾವುದು ತಲೆನೋವು ಇರಲ್ಲ. ಯಾಕಂದ್ರೆ ಅಲ್ಲೆಲ್ಲ ಸೇಮ್ ರೇಟೇ ಇರ್ತಾವೆ. ಯಾವುದ್ರೊಳಗೆ ಹೋದ್ರೂ ನೀವು ಅಷ್ಟೇ ರೇಟೇ ತೊಗೋತಾರೆ ನಿಮ್ಗೆ. ಆಮೇಲೆ ನೀವು ಹುಡುಕೋದು ಜರೂರತ್ತೇ ಇರಲ್ಲ. ಯಾಕಂತಂದ್ರೆ ನೀವು ಹೋಗಿ ನಿಂತ್ಕೋತಿದ್ದಂಗೆ ಅಂದ್ರೆ ಅವರೇ ಬಂದುಬಿಡ್ತಾರೆ. ಆ್ಯಕ್ಚುಲಿ ಅವರೇ ಬಂದು ಅವರೇ ಕೇಳ್ತಾರೆ ನಿಮ್ಗೆ ರೂಮ್ ಬೇಕಾ ಅಂತಂದು. ಅಷ್ಟೊಂದು ರೂಮ್ಸ್ ಅದಾವಲ್ಲೇ. ನೀವು ಆರಾಮಾಗಿ ನಿಮ್ಗೆ ಅಲ್ಲಿ ಅವರ್ಸ್ಗೆ ಸುತ್ತ ಸಿಗ್ತಾವೆ. ಫ್ರೆಶನ್ ಅಪ್ ಆಗ್ತೀವಿ, ಇಲ್ಲ ನಮ್ಗೆ ಜಸ್ಟ್ 1 hour 2 hours ಬೇಕು ಫ್ರೆಶನ್ ಅಪ್ ಆಗೋಕ್ಕಷ್ಟ ಬೇಕು ಅಂತ ಅನ್ನೋಂಗಿದ್ರೆ ಆ ಥರನೂ ಸಿಗ್ತಾವೆ. ಇಲ್ಲ ನೀವು ಲಾಂಗ್ ಸ್ಟೇ ಮಾಡ್ತೀರ, ಲಾಂಗ್ ಸ್ಟೇಗೂ ಸಿಗ್ತಾವೆ ನಿಮ್ಗೆ. ಯಾವ ಥರ ರೂಮ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗ್ತಾವೆ. ಅಲ್ಲಿ ಅಂಕರ ರೂಮಿಂದ ಅಂಕರ ಏನು ಪ್ರಾಬ್ಲಮ್ ಇಲ್ಲ. ನೀವು ಹೆಂಗೆ ಹೋಗೋದು ಹೆಂಗೆ ಸ್ಟೇ ಮಾಡೋದು ಅಂತಂದು ರೇಟೂ ಅಫೋರ್ಡೆಬಲ್ ಇರುತ್ತಾ ಅಂತ ಪರಿ ಇರೋದಿಲ್ಲ. ಬಟ್ ನಮ್ಮ ಕಡೆಯಿಂದ ನೋಡಿದ್ರೆ ಮೇ ಬಿ ಆ ಕಡೆ ಸ್ವಲ್ಪ ಎಕ್ಸ್ಪೆನ್ಸ್. ಇಲ್ಲಿ ನಮ್ಮ ಸೈಡೆಲ್ಲ 24 hours ಲೆಕ್ಕ ಹಿಡಿತಾರೆ, ಬಟ್ ಅಲ್ಲಿ 12 hours ಲೆಕ್ಕ ಏನೋ ಹಿಡಿತಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಸ್ವಲ್ಪ ಭಾಳಲ್ಲ ಇರ್ತಾವೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇರ್ಬೇಕಂತಂದ್ರೆ ಮಾಡ್ಕೊಳಕ್ಕೆ ಬೇಕಾಗ್ತೈತಿ. ಸೊ ನಾವೇನು ಮಾಡಿದ್ವಿ ಅಂತಂದ್ರೆ, ಇಲ್ಲಿಂದ ನಾವು ಬೆಳಗಿನ ಜಾವ 7:30 8 ಆಗಿತ್ತು ಅವಾಗ ಬಿಟ್ವಿ. ನಾವು ಅಲ್ಲಿಂದ ಸಿರ್ಸಿಗೆ ಹೋಗಿ ಅಲ್ಲಿಂದ ನಾವು ಮುರುಡೇಶ್ವರಕ್ಕೆ ಹೋಗಿ ಆಮೇಲೆ ಮಾರನೇ ದಿನ ನಾವು ಅಲ್ಲಿ ಸ್ಟೇ ಮಾಡಿ ಮಾರನೇ ದಿನ 12 ಗಂಟೆಗೆ ನಾವು ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಹೋಗಿದ್ದು. ಸೊ ನಮ್ಗೆ ಹೇಳಿದ್ನಲ್ಲ, ನಮ್ಗೆ 2,500 ರೂಪಾಯಿದೊಳಗೆ ಅದು ನಮ್ಗೆ ಬುಕ್ಕಿಂಗ್ ಆಗಿತ್ತು ಅಂತ ಅಂದ್ಬಿಟ್ಟು ಎಷ್ಟು ಸಖತ್ತಾಗಿ ಥ್ರಿಲ್ ಬಂತಂದ್ರೆ ಫಸ್ಟ್ ಟೈಮ್ ನಾವು ಮಾಡಿದ್ದು. ಆಮೇಲೆ ನಮ್ಗೆ ಸ್ವಿಮ್ಮಿಂಗ್ ಬರೋದಿಲ್ಲ, ನಮ್ಗೆ ಈಜು ಬರೋದಿಲ್ಲ. ಹೋದ ಕೂಡ್ಲೆಗೆ ಯಾವ ಥರ ಇರ್ತೈತೆ ಏನೋ, ಅವರು ಯಾವ ಥರ ನಮ್ಗೆ ಇದು ಮಾಡ್ತಾರೇನೋ, ನಾವೇನ್ರ ನೀರಾಗ ಮುಳುಗಿಬಿಟ್ರೆ ನಮ್ಗೆ ಏನಾರ ಆಗಿಬಿಟ್ರೆ ಆ ಥರ ಏನೂ ನಿಮ್ಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಯಾಕಂದ್ರೆ ಅವ್ರು ನಿಮ್ಗೆ ಪ್ರತಿಯೊಬ್ಬರಿಗೂ ಟ್ರೈನ್ ಮಾಡ್ತಾರೆ, ಪ್ರತಿಯೊಂದನ್ನು ಹೇಳಿಕೊಡ್ತಾರೆ. ಆಮೇಲೆ ಒಳಗಡೆ ನಿಮ್ಮ ಸ್ಕೂಬಾ ಡೈವಿಂಗ್ ನಿಮ್ಗೆ ಒಬ್ಬರಿಗೆ ಏನು ಕಳ್ಸಲ್ಲ. ಅವರು ನಿಮ್ಮ ಜೊತೆ ಅವ್ರು ಒಬ್ಬರಲ್ಲಿ ಟ್ರೈನರ್ ಬಂದಿರ್ತಾರೆ. ಆ್ಯಕ್ಚುಲಿ ಅವರ ನಿಮ್ದು ಆಕ್ಸಿಜನ್ ಎಲ್ಲ ಅವರ ನಿಮ್ದು ಆನ್ ಆಫ್ ರೇಟ್ ಎಲ್ಲ ಅವರ ಮಾಡ್ತಿರ್ತಾರೆ, ನಿಮ್ಗೆ ಇನ್ಸ್ಟ್ರಕ್ಷನ್ನು ಕೊಡ್ತಿರ್ತಾರೆ. ಆಮೇಲೆ ಕೆಲವೊಂದಿಷ್ಟು ಅವರು ಸನ್ನೆಗಳನ್ನು, ಯಾಕಂದ್ರೆ ಅಲ್ಲಿ ಮಾತಾಡೋಕೆ ಆಗ್ತಿರಲ್ಲ. ಯಾಕಂದ್ರೆ ಆಕ್ಸಿಜನ್ ತೊಗೋತೀರಿ, ಬಾಯಿ ಒಳಗೆ ಕಚ್ಕೊಂಡಿರ್ತೀವಿ. ಸೊ ಮಾತಾಡೋಕೆ ಆಗ್ತಿರೋದಿಲ್ಲ. ಮಾಸ್ಕ್ ಇದು ಕಣ್ಣಿಗೆ ಮಾಸ್ಕ್ ಎಲ್ಲ ಇದು ಹಾಕಿರ್ತಾರೆ ಅವರು. ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಈ ಥರ ಅಂದ್ರೆ ಮೇಲ್ಗಡೆ ಹೋಗ್ಬೇಕಂತ ಅನ್ನೋದು, ಈ ಥರ ಅಂದ್ರೆ ಇನ್ನೂ ಡೌನ್ ಹೋಗ್ಬೇಕಂತ ಅನ್ನೋದು, ಈ ಥರ ಅಂದರೆ ಇಲ್ಲ ನಮಗೇನೋ ಆರಾಮ್ ತಪ್ಪಂಗೆ ಅನ್ಸಾತೈತಿ, ಏನೋ ನಮ್ಗೆ ಈಸಿ ಫೀಲ್ ಆಗೋದು, ಉಸಿರುಗಟ್ಟಿ ಏನೋ ಪ್ರಾಬ್ಲಮ್ ಅನ್ಸಾತೈತೆ ನಮಗಂದ್ರೆ ಈ ಥರ ಹೇಳ್ಕೊಡ್ತಾರೆ. ಇಲ್ಲ ನಮಗೇನು ಇಲ್ಲ ಅಂತಂದ್ರೆ ಈ ಥರ ಓಕೆ ಅಂತಂದು ತೋರಿಸೋದು. ಆಮೇಲೆ ಎಷ್ಟು ನೀರಿನ ಡೀಪಿಗೆ ಎಷ್ಟು ಹೋಗ್ತೀವಲ್ಲ, ಹೋದಂಗೆ ಏನಾಗ್ತಾವೆ, ಕಿವಿ ಭಾಳ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವೆ, ಭಾಳ ಕೆಟ್ಟ ಪೇನ್ ಆಗ್ತಾವೆ. ಸೊ ಅದಕ್ಕೂ ಒಂದು ಟ್ರಿಕ್ ಐತೆ ಅವ್ರ ಹತ್ರ. ಹೋದಂಗೆ ನಾವು ಈ ಥರ ಇದು ಸ್ಕ್ವೀಸಿಂಗ್ ಅಂದರೆ ಮೂಗ್ನ ಈ ಥರ ಆ ಥರ ಅನ್ಸತ್ರ ಹೀಗೆ ಹಿಡ್ಕೊಂಡು ಹೀಗೆ ಸ್ಕ್ವೀಸ್ ಮಾಡ್ಬೇಕು. ಹಿಂಗೆ ಈ ಥರ ಸ್ಕ್ವೀಸ್ ಮಾಡಿದ್ರೆ ಕಿವಿ ಪೇನ್ ಆಗ್ತಿರ್ತೈತಲ್ಲ ಅದು ಹೋಗ್ತೈತೆ. ಯಾಕಂದ್ರೆ ನಮಗೇನು ಆ ಥರ ಆಗೋದಿಲ್ಲ ಅಂತ ಅನಿಸುತ್ತೆ, ಬಟ್ ಒಳಗಡೆ ಹೋದಂಗೆ ಅದು ಎಲ್ಲರಿಗೂ ಆಗೇ ಆಗ್ತೈತೆ. ಸೊ ಅದಕ್ಕಾಗಿ ಹೇಳತ್ತೀನಿ. ನಾವು ಯಾವ್ಯಾವ ಥರ ಹೋದ್ವಿ, ಏನೇನೆಲ್ಲ ಮಾಡಿದ್ವಿ ಅಂತಂದು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಕೊರಿ, ನೀವು ಕಂಟಿನ್ಯೂ ಮಾಡ್ತೀನಿ ಅಲ್ಲಿ. ಆ್ಯಕ್ಚುಲಿ ನಾವು ಬಾಗಲಕೋಟೆಯಿಂದ ಮುರುಡೇಶ್ವರಕ್ಕೆ ಹೋಗಿದ್ದು 2 ವೀಲರ್ ಒಳಗೆ. ಹೋಗ್ಬೇಕಂದ್ರೆ ನಾನು ನೇಚರ್ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಾತಿದ್ದೆ. ನಮ್ಗೆ
ಯಲ್ಲಾಪುರ ರೂಟಿಗೆ ಯಲ್ಲಾಪುರಕ್ಕೆ ಹೋಗಾನ ನಮ್ಗೆ ಸಿರ್ಸಿಗೆ ಹೋಗ್ಬೇಕು ಅನ್ನೋದು ಪ್ಲ್ಯಾನ್ ತಲೆಯೊಳಗೆ ಬಂದಿದ್ದು. ಯಾಕಂದ್ರೆ ಅಲ್ಲಿ ಸಿರ್ಸಿದ ಬೋರ್ಡ್ ನೋಡ್ಬಿಟ್ಟು ಆಮೇಲೆ ಗೊತ್ತಾಯ್ತು ನಮ್ಗೆ ಅಲ್ಲೇ ಸಿರ್ಸಿ ಮಾರಿಕಾಂಬ ಜಾತ್ರೆ ನಡೆಯತ್ತೈತೆ ಅಂತಂದು. ಸೊ ಸಿರ್ಸಿ ಮಾರಿಕಾಂಬನ ದರ್ಶನ ಮಾಡಿಕೊಂಡು ನಾವು ಮುರುಡೇಶ್ವರಕ್ಕೆ ಹೋಗ್ಬೇಕು ಅಂದ್ಕೊಂಡು ಇನ್ನೂ ಟೈಮ್ ಇತ್ತು ನಮ್ಗೆ. ಹಾಗಾಗಿ ನಾವು ಅಲ್ಲಿ ಹೋದ್ವಿ. ಹೋದ್ರೆ ಅಲ್ಲೊಂದು ನಮ್ದು ಬ್ಯಾಡ್ ಲಕ್ ಏನಂತಂದ್ರೆ ಆಲ್ರೆಡಿ ಜಾತ್ರೆ ಎಲ್ಲ ಮುಗ್ದಿತ್ತು. ದೇವಿನ ಒಳಗಡೆ ಪ್ರತಿಷ್ಠಾಪನೆ ಮಾಡಿದ್ರು, ಗರ್ಭಗುಡಿ ಬಾಗಿಲನ್ನು ಮುಚ್ಚಿಬಿಟ್ಟಿದ್ರು. ಸೊ ನಮಗೆ ದರ್ಶನ ಸಿಗಲಿಲ್ಲ. ಅದಕ್ಕಾಗಿ ನಾವು ಹೊರಗನ ನೋಡ್ಕೊಂಡು ಬಂದ್ವಿ. ಇದು ಸಿರ್ಸಿ ಮಾರಿಕಾಂಬ ಗುಡಿ ನೋಡ್ತಿರ್ಬೋದು ನೀವು ಇಲ್ಲಿ. ಒಳಗೆ ಹೋದ್ವಿ. ಹೋಗೋಣ ನಮ್ಗೆ ದರ್ಶನ ಸಿಗಲಿಲ್ಲ. ಹೊರಗನ ನಾವು ನೋಡ್ಕೊಂಬಂದ್ವಿ. ಇದು ಸಿರ್ಸಿ ಮಾರಿಕಾಂಬ ಅದು ಗರ್ಭಗುಡಿ ಬಾಗಿಲು ನೋಡ್ರಿ. ಎಲ್ಲ ಬೆಳ್ಳಿ ಲೋಹದಿಂದ ಮಾಡಾರಂತಿದ್ರು. ಅವಾಗಿನ ಕಾಲದೊಳಗೆ ಮಾಡಿದ್ದು. ಇನ್ನಾದರೂ ಅಷ್ಟು ಕಳೆಯಾಗೈತದು. ಅಲ್ಲಿಂದ ಈ ಕಡೆ ಬಂದರೆ ಇಲ್ಲೇ ದೇವಿದ ಬಂದಿದ್ದ ಕಾಣಿಕೆ ಎಲ್ಲನೂ ಎಣಿಕೆ ಮಾಡತ್ತಿದ್ರಲ್ಲಿ. ಹಾಗಾಗಿ ನಾವು ಅಷ್ಟನ್ನು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಮುರುಡೇಶ್ವರಕ್ಕೆ ಹೋಗಕ್ಕೆ ರೆಡಿ ಆದ್ವಿ. ಮುರುಡೇಶ್ವರಕ್ಕೆ ಹೋಗ್ಬೇಕಂತಾಗ ನಮ್ಗೆ ದಾರಿ ಮಧ್ಯದೊಳಗೆ ಅಘನಾಶಿನಿ ನದಿ ಸಿಕ್ತು. ಅದರ ಬ್ರಿಡ್ಜ್ ಆಮೇಲೆ ಹೋಗ್ಬೇಕಾಗಿತ್ತು ನಾವು. ಅಲ್ಲಿ ಇಳಿದ್ಬಿಟ್ಟು ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಆಮೇಲೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಕ್ಕೆ ರೆಡಿ ಆದ್ವಿ. ಸೊ ನಾವು ಮುರುಡೇಶ್ವರಕ್ಕೆ ಹೋದಾಗ 5ರಿಂದ 5:30 ಏನೋ ಆಗಿತ್ತು. ಸೊ ನಾವು ಹೋಗಿ ರೂಮ್ನೆಲ್ಲ ಬುಕ್ ಮಾಡಿಕೊಂಡು ಫ್ರೆಶನ್ ಅಪ್ ಆಗಿ ನಾವು ಗುಡಿ ಕಡೆ ಹೊಂಟ್ವಿ. ಸೊ ನಾವು ಗುಡಿ ಒಳಗಡೆ ಏನು ಹೋಗಲಿಲ್ಲ, ಸೀದಾ ಸಮುದ್ರ ತೀರಕ್ಕೆ ಹೋಗಿ ಸಮುದ್ರ ನೋಡ್ಕೊಂಡ್ವಿ ಅಷ್ಟು. ನೋಡ್ತಿರ್ಬೋದು ನೀವು ಗುಡಿ ಹೊರಗಡೆ ಈ ಥರ ಕಲರ್ ಆಗಿ ಕಾಣಿಸಾತಿತ್ತು. ಗೋಪುರ ಎಲ್ಲನೂ ಎಷ್ಟು ಚಲೋ ಕಾಣಿಸಾತಿತ್ತು. ಶಿವನ ನೋಡಿಕೊಂಡು ಈ ಕಡೆ ಸಮುದ್ರ ಎಲ್ಲ ನೋಡ್ಕೊಂಡ್ವಿ. ಸಮುದ್ರ ನೋಡಿಕೊಂಡು ನಾವು ಅಲ್ಲೇ ಹಸಿವಾಗಿತ್ತಂತಂದು ಊಟ ಮಾಡೋಕ್ಕಂತಂದು ಹೋದ್ವಿ. ಅಲ್ಲೇ ಸಮುದ್ರ ದಂಡಿಗಿನ ಫುಡ್ ಅಂಗಡಿಗಳೆಲ್ಲ ಅಲ್ಲೇ ಇದ್ದವು. ಸೊ ನಾವು ಹೋಗಿ ಒಂದು ಎಗ್ ರೈಸ್ ತೊಗೊಂಡ್ವಿ. ಅಲ್ಲಿ ಒಂದು ಎಗ್ ರೈಸ್ ಬಂದು 70 ರೂಪಾಯಿ, ಭಾಳ ಎಕ್ಸ್ಪೆನ್ಸ್ ಇತ್ತು. ಸೊ ಅದು ನಮ್ಗೆ ಹೊಟ್ಟೆ ತುಂಬಲಿಲ್ಲ. ಅದಕ್ಕಾಗಿ ನಾವು ಹೊರಗಡೆ ಹೋಗಿ ಒಂದು ಮೀನು ಊಟ ತೊಗೊಂಡು ತಿಂದ್ವಿ. ನಮ್ಮ ಕಡೆದಂಗೆ ರೊಟ್ಟಿ ಚಪಾತಿ ಏನೂ ಕೊಡಲ್ಲ ಅವರು. ಜಸ್ಟ್ ಒಂದು ಅನ್ನ ಸಾಂಬಾರು, ಒಂದು ವೆಜ್ ಪಲ್ಯ, ಒಂದು ಫಿಶ್ಶು, ಒಂದು ಉಪ್ಪಿನಕಾಯಿ ಕೊಡ್ತಾರೆ. ಸೊ ನಾವು ಅಲ್ಲಿಂದ ಹೋಗಿ ಊಟ ಮಾಡ್ಕೊಂಡೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಗುಡಿಗೆ ಬಂದ್ವಿ. ನಾವು ಗುಡಿಗೆ ಹೋದಾಗ ಒಂದು 7:30 ಏನೋ 7:45 ಹಂಗಾಗಿತ್ತು. ಗರ್ಭಗುಡಿ ಒಳಗೆ ಫೋಟೋಸ್ಗೆಲ್ಲ ಅಲಾವ್ ಇರೋದಿಲ್ಲ ಅಲ್ಲೇ. ಹಾಗಾಗಿ ನಾವು ಹೊರಗಡೆ ಬಂದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಒಳಗಡೆ ಗುಡಿ ಎಲ್ಲ ಯಾವ ಥರ ಐತಿ, ನೇಚರ್ ಯಾವ ಥರ ಐತಂದು. ಅಲ್ಲಿಂದ ನಾವು ಮೇಲೆ ಗೋಪುರ ನೋಡ್ಬೇಕಂತಂದ್ರೆ ಅಲ್ಲಿ ಟಿಕೆಟ್ ತೊಗೋಬೇಕಾಗಿತ್ತು. ಸೊ ನಾವು 17ನೇ ಫ್ಲೋರಿಗೆ ಹೋಗಿ ಅಲ್ಲಿಂದ ವ್ಯೂ ಹೆಂಗಿರ್ತದೆ ನೋಡ್ಬೇಕಂದ್ರೆ ಇಲ್ಲಿ ಟಿಕೆಟ್ ತೊಗೋಬೇಕು. ಇಲ್ಲಿಂದ ಟಿಕೆಟ್ ತೊಗೊಂಡು ಹೋಗಿ ನೋಡಿದಾಗ ಈ ಥರ ವ್ಯೂ ಕಾಣಿಸಾತಿತ್ತು. ಒಂದೊಂದು ಕಿಟಕಿ ಒಳಗೂ ಒಂದೊಂದು ಥರ ವ್ಯೂ ಕಾಣಿಸುತ್ತಲ್ಲಿ. ಆ ಥರ 5 ಕಿಟಕಿ ಅದಾವು. ಎಷ್ಟು ಕಿಟಕಿ ಅದ್ರೊಳಗೆ ನೋಡಿದ್ರು ಒಂದು ವ್ಯೂ ಪಾಯಿಂಟ್ ನೀಟಾಗಿ ಬೇರೆ ಥರ ಕಾಣಿಸುತ್ತೆ. ಒಂದರೊಳಗೆ ಶಿವ ಕಾಣಿಸುತ್ತೆ, ಒಂದರ ಸಮುದ್ರ ಕಾಣಿಸುತ್ತೆ, ಆ ಥರ ಕಾಣಿಸುತ್ತೆ. ನೋಡ್ತಿರ್ಬೋದು ನೀವು ವಿಡಿಯೋದೊಳಗೆ. ಒಂದು ಕಿಟಕಿದೊಳಗೆ ನೈ ತೋರಿಸಾತಿದ್ದೆ. ಅಲ್ಲಿ ನೋಡ್ತಿರ್ಬೋದು ಜನ ಎಲ್ಲ ಎಷ್ಟು ಎಂಜಾಯ್ ಮಾಡತ್ತಾರಂತ. ಆಲ್ರೆಡಿ ಸಮುದ್ರದ ದಂಡಿಗೆ ಹೋಗ್ಬಿಟ್ರೆ. ಸೊ ಇನ್ನೊಂದು ಕಿಟಕಿ ಒಳಗೆ ಹೋಗಿ ನೋಡಿದಾಗ ಇಲ್ಲೇ ಮುರುಡೇಶ್ವರಕ್ಕೆ ಬರೋದು ಮೇನ್ ರೋಡ್ ಇದು. ಇಲ್ಲಿಂದನೇ ಎಲ್ಲರೂ ಒಳಗಡೆ ಬರೋದು, ಗುಡಿ ಒಳಗಡೆ ಬರೋದು ಅದೇ ರೋಡ್ ಇದು. ಸೊ ಮೇನ್ ರೋಡಿಂದ ಗುಡಿ ಒಳಗಡೆ ಬರೋ ರೋಡ್ ಇದು 2 ಕಿಲೋಮೀಟ್ರ್ ಏನೋ ಐತಿ. ಅಲ್ಲಿಂದ ನಾವು ಮತ್ತೆ ಇದು ಸಮುದ್ರ ಎಲ್ಲ ನೋಡಿಕೊಂಡು ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡ್ವಿ. ಸೊ ಇಲ್ಲಿಂದ ನೋಡಿಕೊಂಡು ಇವದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಕೆಳಗಡೆ ಹೋಗಿ ಅಷ್ಟೊತ್ತಿಗೆ ನಮ್ಗೆ ಹಶ್ವಾಗಿತ್ತು. ಟಿಫಿನ್ ಮಾಡ್ಕೊಳ್ಳೋಣ ಅಂತಂದು. ಯಾಕಂದ್ರೆ ನಮ್ಮ ಸ್ಕೂಬಾ ಡೈವಿಂಗ್ದು ಟೈಮಿಂಗ್ ನಮ್ಗೆ 12 ಗಂಟೆ ಹೇಳಿದ್ದು. ಹಾಗಾಗಿ ನಾವು ಹೋಗಿ ಟಿಫಿನ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ಶಿವ ಎಷ್ಟು ಚಲೋ ಕಾಣಿಸಾತಾರಂತಂದು. ಅದೇನೋ ಕನ್ಸ್ಟ್ರಕ್ಟ್ ಮಾಡತ್ತಾರ ಅನ್ಸುತ್ತೆ. ಅದಕ್ಕೆ ಆ ಥರ ಎಲ್ಲ ಹಾಕಿದ್ರೆ ಶಿವಗೆ. ನಾವು ಅಷ್ಟನ್ನು ನೋಡ್ಕೊಂಡ್ವಿ. ಹೋಗಿ ನಾವು ಇಲ್ಲೊಂದು ಹೋಟೆಲ್ದೊಳಗೆ ಟಿಫಿನ್ ಮಾಡ್ಕೊಂಡು ಅಲ್ಲಿಂದ ರೂಮ್ಗೆ ಹೋಗಿ ಫ್ರೆಶನ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಆಗಿಬಿಟ್ಟು ಆಮೇಲೆ ನಾವು ಸ್ಕೂಬಾ ಎಲ್ಲ ಯಾವ ಥರ ಮಾಡಿದ್ವಿ, ಏನೆಲ್ಲ ಫಾರ್ಮಾಲಿಟೀಸ್ ಇತ್ತು ಅಂತಂದು ನಾನು ನಿಮ್ಗೆ ಮುಂದಿನ ವೀಡಿಯೋದೊಳಗೆ ತಿಳಿಸ್ಕೊಡ್ತೀನಿ. ವಾಚ್ ಮಾಡಿರಿ.